ಅಂದರೆ ಇವಾಗಲೇ ಕೇಂದ್ರದ ಆರೋಗ್ಯ ಇಲಾಖೆ ನಿಮ್ಮ ವೇತನದ ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. ಅದನ್ನು ಹೆಚ್ಚಳ ಮಾಡಲಿಕ್ಕೆ ತಾತ್ವಿಕವಾಗಿ ಅನುಮತಿಯನ್ನು ಕೊಟ್ಟಿದೆ ಅನ್ನುವ ವಿಚಾರ ನನಗೆ ಗೊತ್ತಿದೆ. ತಾತ್ವಿಕವಾಗಿ ಎಷ್ಟು ಮಾಡ್ತಾರೆ ಗೊತ್ತಿಲ್ಲ. ಡೆಫಿನೆಟ್ಟಾಗಿ ಕೆಲವೇ ದಿನಗಳಲ್ಲಿ ನಿಮ್ಮ ವೇತನ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವ ಆಶಾಭಾವನೆಯನ್ನು ನಾವು ಇದು ಮಾಡೋಣ. ಯಾಕೆಂದರೆ ಈಗಾಗಲೇ ಈ ವಿಚಾರ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಒಪ್ಪಿದೆ. ನೀವು ಅದನ್ನು ಇನ್ಕ್ರೀಸ್ ಮಾಡ್ಬೋದು, ಅದೇ ಫಂಡಲ್ಲಿ ಅದನ್ನು ಇದು ಮಾಡ್ಬೋದು ಅಂತ. ಹೀಗಾಗಿ ಇವತ್ತು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ. ಈಗಾಗಲೇ ನಾರಾಯಣಸ್ವಾಮಿಯವರು ಹೇಳಿದ ಹಾಗೆ ನಾವು ಕೂಡ ಆರೋಗ್ಯ ಸಚಿವರು ಮತ್ತು ರಾಜ್ಯ ಸರ್ಕಾರದ ಗಮನ, ಕೇಂದ್ರ ಸರ್ಕಾರದ ಆಲ್ರೆಡಿ ನಾವು ಮಾಡಿದ್ದೇವೆ. ಸೊ ಈಗ ಯಾಕೆಂದರೆ ಇದು ಒಟ್ಟಿನಲ್ಲಿ ನಿಮ್ಮ ವೇತನ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಆಗಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಒಂದು ಅಗತ್ಯ ವಸ್ತುಗಳು ಜಾಸ್ತಿ ಆಗಿದೆ. ನಂತರ ಮುಂದೆ ಕಾಯಂ ಮಾಡುವ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ನೀವು ಗ್ರಾಮೀಣ ಭಾಗದಲ್ಲಿ ಏನು ಸೇವೆ ಸಲ್ಲಿಸಿದಿರಿ ಅದು ಕೃಪಾಂಕ ಕೊಡ್ತಾ ಹೋಗಬೇಕಾಗುತ್ತೆ. ವೈದ್ಯರುಗಳಿಗೂ ಕೊಡಬೇಕಾಗತ್ತೆ, ಹಾಗೆ ನರ್ಸಸ್ಗಳಿಗೂ ಕೂಡ ಕೊಡಬೇಕಾಗತ್ತೆ. ಈಗ ನೀವು 5 ವರ್ಷ ಸರ್ವಿಸ್ ಮಾಡಿದ ನಂತರ ಬಹುಶಃ ಇದನ್ನು ನಾವು ಯೋಚನೆ ಮಾಡಬೇಕು. ಯಾಕೆಂದರೆ ಪ್ರತಿ ವರ್ಷ 1 ವರ್ಷ 2 ವರ್ಷ ಈ ಬಿಸಿಲಲ್ಲಿ ಬಂದು ಪುಟ್ಟ ಕಂದಮ್ಮಗಳ ಜೊತೆ ತಾವೆಲ್ಲ ಇಲ್ಲಿರೋದು ನಿಜವಾಗ್ಲೂ ಬಹಳ ನೋವಿನ ಸಂಗತಿ, ಕಣ್ಣೀರು ಬರತಕ್ಕಂಥ ಸಂಗತಿ. ಸೊ ನಾವು ನಿಮ್ಮ ಜೊತೆ ಇದ್ದೇವೆ. ಯಾಕೆಂದರೆ ಇದು ಯಾಕೆಂದರೆ ನೀವು ಹೇಳೋದಕ್ಕೆ ಮೊದಲೇ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಆಲ್ರೆಡಿ ಈ ವಿಚಾರ ನನಗೆ ಮೊದಲಿಂದಲೂ ಇದೆ. ಯಾಕೆಂದರೆ ನಾನು ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆ ನಿರ್ದೇಶಕನಾಗಿದ್ದಾಗ ಇಡೀ ಭಾರತ ದೇಶದಲ್ಲಿ ಸ್ಲ್ಯಾಬ್ ಸಿಸ್ಟಮ್ ಇಂಟ್ರಡ್ಯೂಸ್ ಮಾಡಿದ್ದು ಅಲ್ಲೇ ನಾವು. ಅಂದರೆ 0 to 1 year ಒಂದು ಸಂಬಳ, 1 ರಿಂದ 3 ವರ್ಷ ಇನ್ನೊಂದು ಹೈಕ್ ಮಾಡ್ತೇವೆ, 3 ರಿಂದ 5 ಒಂದು ಸ್ಲ್ಯಾಬು, 5 ರಿಂದ 7, 7 ರಿಂದ 10, 10 ರಿಂದ ಅಂದರೆ ಈಗ 10 ವರ್ಷದಿಂದ ಕೆಲಸ ಮಾಡೋರಿಗೆ ಸುಮಾರು 35,000 ಬರಾಗೆ ಮಾಡಿದ್ವಿ ನಾವು ಸ್ಲ್ಯಾಬ್ ಸಿಸ್ಟಮಲ್ಲಿ. ಯಾಕೆಂದರೆ ಬೇಕು. ಇವತ್ತು ಸಿಬ್ಬಂದಿಗಳು, ಅದರಲ್ಲೂ ನರ್ಸಸ್ಗಳ ಸೇವೆ ಇಲ್ಲದೇ ನಾವು ಏನು ಮಾಡೋಕ್ಕೆ, ಪ್ರತಿಯೊಬ್ಬರು ಬೇಕು, ನರ್ಸಸ್ಸು ಬೇಕು, ಟೆಕ್ನಿಷಿಯನ್ಸ್ ಬೇಕು. ಯಾಕೆಂದರೆ ಅದರಿಂದ ಇವತ್ತು ಇದರ ಬಗ್ಗೆ ನಮಗೆ ಸ್ವಾಭಾವಿಕವಾಗಿ ಇದೆ, ಸ್ವಯಂ ಪ್ರೇರಿತವಾಗಿ ನಿಮ್ಮ ಬಗ್ಗೆ ಈ ರೀತಿ ವ್ಯವಸ್ಥೆ ಬದಲಾಗಬೇಕು. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಚಿಕಿತ್ಸಾ ವ್ಯವಸ್ಥೆ ಬೇಕಾದರೆ ಇದು ಸರ್ಕಾರದ ಗಮನವನ್ನು ಸೆಳೀತೇವೆ ಮತ್ತು ಇದಕ್ಕೆ ಎಲ್ಲ ಅಧಿಕಾರಿಗಳೊಡನೆ ಕೂಡ ಮಾತಾಡ್ತೇವೆ. ಸೊ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ, ಯಾಕೆಂದರೆ ನಾನು 1.5-2 ತಿಂಗಳ ಹಿಂದೆಯೇ ಇದ್ರ ಬಗ್ಗೆ ಲೆಟರ್ಸ್ ಎಲ್ಲ ಬರೆದಿದ್ದೀವಿ. ನೆನ್ನೆ ಯಾರೋ ಬಂದಿದ್ದರು, ತೋರಿಸ್ತಾ ಇದ್ದೆ, ನೀವು ಹೇಳೋದಕ್ಕೆ ಮೊದಲೇ ಇಲ್ಲಲ್ಲ, ನಾವು ಸ್ವಾಭಾವಿಕವಾಗಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ. ಬಟ್ ಬಹಳ ಮುಖ್ಯವಾದದ್ದು, ನಿಮಗೆ ಇಮ್ಮಿಡಿಯೇಟಾಗಿ ಸ್ಯಾಲ್ರಿ ಅಂತೂ ಹೈಕ್ ಆಗಬೇಕಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಯಾಕೆಂದರೆ 13,000 14,000 ಡೈಲಿ ವೇಜಸ್ಗಿಂತ ಕಡಿಮೆ ಇದೆ. ಸೊ ಇದು ನಿಮ್ಮ ಬೇಡಿಕೆ ವೈಜ್ಞಾನಿಕವಾಗಿದೆ, ಅದು ಸಮಂಜಸವಾಗಿದೆ. ಹೀಗಾಗಿ ನಾವೆಲ್ಲ ನಿಮ್ಮೊಡನೆ ನಾವು ಇರ್ತೀವಿ. ಸೊ ನಿಮ್ಮ ಈ ಸಂಘಟನೆ ಏನಿದೆ, ನಿಮ್ಮ ಹೋರಾಟ ಏನಿದೆ, ಇದರ ಜೊತೆ ನಾವು ಕೂಡ ಎಲ್ಲ ಹಂತದಲ್ಲೂ ನಾರಾಯಣಸ್ವಾಮಿಯವರಿಗಾಗಲೇ ಹೇಳಿದ್ದಾರೆ. ಸೊ ನಿಮ್ಮ ಈ ಸಂಘಟನೆಗೆ, ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಆಶಾ ಭಾವನೆಯಿಂದ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.